ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಫ್ರೀ ಸೋವಿಂಗ್ ಮಿಷಿನ್ ಅಂದರೆ ಉಚಿತ ಹೊಲಿಗೆ ಯಂತ್ರನ ಕರ್ನಾಟಕ ಗೌರ್ಮೆಂಟ್ ಕೊಡ್ತಿದ್ದಾರೆ. ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಹೇಗೆ ಅಪ್ಲೈ ಮಾಡೋದು, ಯಾರು ಅಪ್ಲೈ ಮಾಡ್ಬೋದು, ಎಲ್ಲದನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಫಸ್ಟ್ ಆಫ್ ಆಲ್ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ನೋಡೋದಾದರೆ, ಯಾರು ಅಪ್ಲಿಕೇಶನ್ ಹಾಕ್ತಿರ್ತಾರೆ ಅವರ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ನಂಬರ್ ಮತ್ತು ನೀವು ಟೈಲರಿಂಗ್ ತರಬೇತಿ ತಗೊಂಡಿರ್ತಿರಲ್ಲ ಅದ್ರ ಪ್ರಮಾಣ ಪತ್ರ ಮತ್ತು ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ರೇಷನ್ ಕಾರ್ಡ್, ನಿಮ್ಮದು ವೋಟರ್ ಐ ಡಿ ಕಾರ್ಡ್ ಮತ್ತು ನೀವೇನಾದರೂ ವಿಧವೆ ಆಗಿದ್ದರೆ ಅದ್ರ ಪ್ರಮಾಣ ಪತ್ರ ಮತ್ತು ವಿಕಲಚೇತನರ ಪ್ರಮಾಣ ಪತ್ರ ಅಂದರೆ ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಅದ್ರ ಪ್ರಮಾಣ ಪತ್ರ ಬೇಕಾಗಿರುತ್ತೆ. ಅದ್ರ ಜೊತೆಗೆ ನೀವು ಗ್ರಾಮ ಪಂಚಾಯಿತಿಯಿಂದ ಒಂದು ಸರ್ಟಿಫಿಕೇಟ್ ತಗೋಬೇಕಿರುತ್ತೆ. ಅಂದರೆ ನೀವು ಈ ಹೊಲಿಗೆ ಅಂದರೆ ಟೈಲರಿಂಗ್ ಕೆಲಸನೇ ಮಾಡ್ತಿದ್ದೀರಾ ಅಂತ. ಏಕೆಂದರೆ ಇವೆಲ್ಲ ಅಪ್ಲೋಡ್ ಮಾಡಬೇಕಿರುತ್ತೆ. ಆಗಿದ್ರೆ ಮಾತ್ರ ಸಿಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂದರೆ ಇಲ್ಲ. ಅದಕ್ಕೋಸ್ಕರ ಇನ್ನು ಸದ್ಯಕ್ಕೆ ನೋಡೋದಾದರೆ ಯಾದಗಿರಿ ಮತ್ತು ಹಾಸನಕ್ಕೆ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ಮುಂದೆ ಏನಾದರೂ ಬೇರೆ ಡಿಸ್ಟ್ರಿಕ್ಗಳಿಗೆ ಅಪ್ಲಿಕೇಶನ್ ಬಿಟ್ಟಾಗ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಯಾದಗಿರಿ ಮತ್ತು ಹಾಸನ್ಗೆ ಬಿಟ್ಟಿದ್ದಾರೆ. ಸೊ ಫಸ್ಟು ಹಾಸನ್ಗೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂದರೆ, ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ಗೆ ಬರ್ತೀರಾ. ಇಲ್ಲಿ ನಿಮ್ಮದು ಜಿಲ್ಲೆ ಹೆಸರು ಚೂಸ್ ಮಾಡಬೇಕು. ಅದಾದಮೇಲೆ ಇಲ್ಲಿ ನಿಮ್ದು ಯಾವ ತಾಲೂಕು ಅದನ್ನ ಚೂಸ್ ಮಾಡಬೇಕು. ಅದಾದಮೇಲೆ ನಿಮ್ಮ ಹೆಸರು ಹಾಕಬೇಕು. ಇಲ್ಲಿ ನಾನು ಸುಮ್ಮನೆ ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಹೆಸರು ರಿಯಲ್ ಫುಲ್ ನೇಮ್ ಏನಿರುತ್ತೆ ಆಧಾರ್ ಕಾರ್ಡಲ್ಲಿ ಅದ್ರ ಪ್ರಕಾರ ಹಾಕಬೇಕಾಗಿರುತ್ತೆ. ಇನ್ನು ನಿಮ್ಮದು ಜೆಂಡರ್ ಯಾವುದು ಅಂತ ಇರುತ್ತೆ. ಇಲ್ಲಿ ಹೆಣ್ಮಕ್ಳಿಗೆ ಅಷ್ಟೇ ಕೊಡ್ತಿರೋದು. ಗಂಡು ಮಕ್ಕಳಿಗೂ ಕೂಡ ಫ್ರೀ ಟೈಲರಿಂಗ್ ಮಿಷಿನ್ ಇದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದು ಬೇರೆ ಸ್ಕೀಮ್ ಇದೆ, ಇದನ್ನ ಹೊಡೀರಿ. ಆಮೇಲೆ ಇಲ್ಲಿ ನಿಮ್ಮದು ಯಾವುದು ಕ್ಯಾಸ್ಟ್ ಅಂತ, ಲೈಕ್ SC ST ಅಥವಾ ಜನರಲ್ ಅಥವಾ ಮೈನಾರಿಟಿ ಕಮ್ಯುನಿಟಿನೋ ಯಾವುದು ಅಂತ ಚೂಸ್ ಮಾಡಿ. ಅದಾದಮೇಲೆ ಇಲ್ಲಿ ಹುಟ್ಟಿದ ದಿನಾಂಕ, ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕಬೇಕಿರುತ್ತೆ. ಡೇಟ್ ಆಫ್ ಬರ್ತ್ ಹಾಕಿ. ಇಲ್ಲಿ 18 ವರ್ಷದ ಮೇಲೆ ಇರಬೇಕು, ಆಗಿದ್ರೆ ಮಾತ್ರ ಹಾಕೋಕ್ಕಾಗೋದು. ಆಮೇಲೆ ಇಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಹಾಕಬೇಕಾಗಿರುತ್ತೆ. ಇಮೇಲ್ ಅಡ್ರೆಸ್ ಏನು ಕಂಪಲ್ಸರಿ ಇಲ್ಲ, ಬಟ್ ಇದ್ರೆ ಹಾಕಿ. ಇನ್ನು ನಿಮ್ಮದು ಸ್ಟೇಟ್ ಹೆಸರು ಯಾವುದು ಅದನ್ನ ಹಾಕಬೇಕಿರುತ್ತೆ. ಅದಾದಮೇಲೆ ನಿಮ್ಮ ಜಿಲ್ಲೆ ಹೆಸರು ಹಾಕಬೇಕಿರುತ್ತೆ. ಇದು ಹಾಸನ್ದು ಆಗಿರೋದ್ರಿಂದ ಹಾಸನ್ ಅಂತ ಕೊಡಿ. ಹಾಸನ್ನಲ್ಲಿ ಇರೋರ್ಗೆ ಅಷ್ಟೇ ಇದು ಕೊಡೋದು, ಹಾಸನಿಂದ ಆಚೆ ಕಡೆ ಇರೋರಿಗೆ ಕೊಡೋಲ್ಲ. ಅದಾದಮೇಲೆ ನಿಮ್ಮ ವಿಳಾಸ ಅಂದರೆ ನಿಮ್ಮ ಮನೆ ಅಡ್ರೆಸ್ ಏನಿರುತ್ತೆ ಅದನ್ನ ಹಾಕಬೇಕಿರುತ್ತೆ. ಅದನ್ನ ಸುಮ್ಮನೆ ನಾನು ತೋರ್ಸೋಕ್ಕೆ ಇದು ಮಾಡ್ತಾಯಿದ್ದೀನಿ. ಅದಾದಮೇಲೆ ನಿಮ್ಮ ಪಿನ್ ಕೋಡ್ ಹಾಕಬೇಕಿರುತ್ತೆ. ಈಗ ಬೇಲೂರ್ದು ಪಿನ್ ಕೋಡು ಇದಾಗಿತ್ತು. ಇನ್ನು ನೀವು ಹೊಲಿಗೆ ತರಬೇತಿ ಅಂದರೆ ಟೈಲರಿಂಗ್ ತರಬೇತಿ ತಗೊಂಡಿದ್ದೀರಾ, ಅದಕ್ಕೆ ಪ್ರಮಾಣ ಪತ್ರ ಇದೆಯೋ ಇಲ್ವೋ ಅಂತ ಕೇಳಿದೆ. ಹೌದು ಅಂತ ಕೊಡಿ. ಇನ್ನು ನೀವು ವಿಕಲಚೇತನರ ಅಂದರೆ ಹ್ಯಾಂಡಿಕ್ಯಾಪ್ಟೋ ಇಲ್ವೋ ಅಂತ ಕೇಳಿದೆ. ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಹೌದು ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ನೀವು ಗ್ರಾಮ ಪಂಚಾಯಿತಿಯಿಂದ ಇದೇ ಟೈಲರಿಂಗ್ ಕೆಲಸ ಮಾಡ್ತಿದ್ದೀರಾ ಅನ್ನೋದಕ್ಕೆ ಒಂದು ದೃಢೀಕರಣ ಪತ್ರ ಅಂದರೆ ಸರ್ಟಿಫಿಕೇಟು, ಅದು ಇದೆಯೋ ಇಲ್ವೋ. ಇದ್ದರೆ ಹೌದು ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಇದ್ದರೆ ಸಿಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂದರೆ ತುಂಬ ಕಷ್ಟ. ಅದಕ್ಕೋಸ್ಕರ ಇನ್ನು ಪಡಿತರ ಚೀಟಿ ಅಂದರೆ ನಿಮ್ಮದು ರೇಷನ್ ಕಾರ್ಡ್ ಇದೆಯೋ ಇಲ್ವೋ ಅಂತ ಕೇಳಿದರೆ, ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ಐ ಅಗ್ರಿ ಅಂತ ಕೊಟ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಕಾಣ್ತಿದೆಯಲ್ಲ, ಈ ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡಬೇಕಿರುತ್ತೆ. ಅದಾದಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಮಾಡಾದಮೇಲೆ ಪ್ರಿವ್ಯೂ ತೋರಿಸುತ್ತೆ ನೀವು ಅಪ್ಲಿಕೇಶನ್ ಹೇಗಿದೆ, ಅದು ಇನ್ಫಾರ್ಮೇಷನ್ ಎಲ್ಲ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯೋ ಇಲ್ವೋ ಅಂತ. ಅದಾದಮೇಲೆ ಇಲ್ಲಿ ಅಟ್ಯಾಚ್ ಅನಕ್ಷರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಿರುತ್ತೆ. ಅಂದರೆ ನಿಮ್ಮ ಫೋಟೋಗ್ರಾಫ್ ಅಪ್ಲೋಡ್ ಮಾಡಬೇಕು, ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಅದನ್ನ ಅಪ್ಲೋಡ್ ಮಾಡಬೇಕಿರುತ್ತೆ. ಅಂದರೆ ನೀವು ಇದೇ ಡೇಟಲ್ಲಿ ಹುಟ್ಟಿದ್ರೋ ಅನ್ನೋದಕ್ಕೆ ಪ್ರೂಫು. ಅದಾದಮೇಲೆ ಇನ್ನು ನೀವು ಗ್ರಾಮ ಪಂಚಾಯಿತಿಯಿಂದ ಟೈಲರಿಂಗ್ ಕೆಲಸನೇ ಮಾಡ್ತಿದ್ದೀರಾ ಅಂತ ಒಂದು ದೃಢೀಕರಣ ಪತ್ರ ತೊಗೊಂಡಿರ್ತೀರಲ್ಲ, ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಿರುತ್ತೆ. ಇದೆಲ್ಲ PDF ಆಗಿರಬೇಕು. ಫೋಟೋ ಒಂದು ಮಾತ್ರ JPG ಫಾರ್ಮ್ಯಾಟ್ ಅಂದರೆ ಫೋಟೋ ಆಗಿರಬೇಕು. ಇವೆಲ್ಲ PDF ಆಗಿದ್ದರೆ ಓಕೆ. ಇನ್ನು ಅದನ್ನು ಪಡಿತರ ಚೀಟಿ ಅಂದರೆ ನಿಮ್ಮದು ರೇಷನ್ ಕಾರ್ಡು ಅದ್ರ ಫೋಟೋ, ಇನ್ನೇನಾದ್ರು ವಿಕಲಚೇತನರ ಪ್ರಮಾಣ ಪತ್ರ ಅಂದರೆ ನೀವೇನಾದ್ರು ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಅದ್ರದ್ದು ಸರ್ಟಿಫಿಕೇಟ್, ಇನ್ನು ಹೊಲಿಗೆ ತರಬೇತಿ ತಗೊಂಡಿರ್ತಿಲ್ಲ ಅದ್ರ ಪ್ರಮಾಣ ಪತ್ರ ಎಲ್ಲ ಕೊಟ್ಬಿಟ್ಟು ಸೇವ್ ಅನೆಕ್ಸ್ಚರ್ ಅಂತ ಕೊಟ್ಟು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಿರುತ್ತೆ. ಇದು ಬಂದು ಹಾಸನ್ ಅವ್ರಿಗಾಗಿತ್ತು. ಇದನ್ನೇನಾದ್ರು ಈಗ ನೀವು ಇದು ಮಾಡಬೇಕಾದ್ರೆ ಕ್ಯಾನ್ಸಲ್ ಮಾಡಿದ್ರಿ ಅಥವಾ ರಿಫ್ರೆಶ್ ಮಾಡಿದ್ರಿ ಅಂದರೆ ಅದು ಡೈರೆಕ್ಟ್ ನಿಮ್ಮನ್ನ ಸೇವಾ ಸಿಂಧುಗೆ ತಗೊಂಡೋಗುತ್ತೆ. ಅಲ್ಲಿ ಸೇವಾ ಸಿಂಧು ಲಾಗಿನ್ ಆಗಿ ಮಾಡಬೇಕಿರುತ್ತೆ. ಸೊ ಬೆಟರ್ ನೀವು ಏನು ರಿಫ್ರೆಶ್ ಮಾಡ್ದೇ ಕರೆಕ್ಟಾಗಿ ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ಇನ್ನು ಯಾದಗಿರಿ ಅವ್ರಿಗೆ ಹೇಗೆ ಅಪ್ಲೋಡ್ ಮಾಡೋದು ಅಂತ ಅಂದರೆ ಅದಕ್ಕೂ ಲಿಂಕ್ನ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಬರ್ತೀರಾ. ಇಲ್ಲಿ ನಿಮ್ಮದು ಯಾವ್ದು ಸ್ಕೀಮ್ ಅಂತ ಚೂಸ್ ಮಾಡಿ. ಆಮೇಲೆ ನಿಮ್ಮದು ತಾಲೂಕು ನೇಮ್ ಯಾವುದು, ತಾಲೂಕು ಯಾವುದು ಅದನ್ನ ಚೂಸ್ ಮಾಡಬೇಕು. ಆಮೇಲೆ ನಿಮ್ಮದು ಯಾವ ಪಂಚಾಯಿತಿ ಅದನ್ನ ಚೂಸ್ ಮಾಡಬೇಕು. ಆಮೇಲೆ ನಿಮ್ಮ ಊರ ಹೆಸರೇನು, ನಿಮ್ಮ ಹೆಸರೇನು, ನಿಮ್ಮ ಅಪ್ಪ ಅಮ್ಮ ಅಥವಾ ಗಂಡನ ಹೆಸರೇನು, ಇನ್ನು ನಿಮ್ಮ ಜೆಂಡರ್ ಯಾವುದು, ಇಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಅಷ್ಟೇ ಇರೋದು, ಫೀಮೇಲ್ ಅಂತ ಚೂಸ್ ಮಾಡಿ. ಅದಾದಮೇಲೆ ನಿಮ್ಮ ಕ್ಯಾಸ್ಟ್ ಯಾವುದು, ನಿಮ್ಮ ಡೇಟ್ ಆಫ್ ಬರ್ತ್ ಏನು,
ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಮತ್ತು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಹಾಕಬೇಕಿರುತ್ತೆ. ಅದಾದಮೇಲೆ ನೀವು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿದೆ ಅಂತ, ಲೈಕ್ ಮಿನಿಮಮ್ 8 ಆಗಿರಬೇಕು. ಅದ್ರ ಮೇಲಾಗಿದ್ರೂ ಒಳ್ಳೆಯದು, ಇನ್ನೂ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇನ್ನು ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೋ ಇಲ್ವೋ, ಅದು ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಇನ್ನು ಇಲ್ಲಿ ನೀವು ಇದೇ ಕೆಲಸ ಮಾಡ್ತಿದ್ದೀರಾ ಅಂದರೆ ಟೈಲರಿಂಗ್ ಕೆಲಸ ಮಾಡ್ತೀರಾ ಅನ್ನೋದಕ್ಕೆ ಸರ್ಟಿಫಿಕೇಟ್ ಇರುತ್ತಲ್ಲ, ಅದು ಇದೆಯೋ ಇಲ್ವೋ ಅಂತ ಎಸ್ ಅಂತ ಕೊಡಿ. ಅದಾದಮೇಲೆ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಅಥವಾ TC ಅಥವಾ ಬರ್ತ್ ಸರ್ಟಿಫಿಕೇಟ್ ಏನಾದ್ರು ಡೇಟ್ ಆಫ್ ಬರ್ತ್ ಇದಕ್ಕೆ ಅದನ್ನ ಕೊಡಿ. ಆಮೇಲೆ ನಿಮ್ಮ ರೇಷನ್ ಕಾರ್ಡ್ ಇದೆಯೋ ಇಲ್ವೋ ಅಂತ ಕೇಳಿದೆ, ಅದನ್ನ ಎಸ್ ಅಥವಾ ನೋ ಅಂತ ಕೊಡಿ. ಇದ್ದರೆ ಎಸ್ ಅಂತ, ಇಲ್ಲಾಂದರೆ ನೋ. ಆಮೇಲೆ ನಿಮ್ಮದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಬೇಕು. ನಿಮ್ಮದು ಬರ್ತ್ ಅಂದರೆ ಡೇಟ್ ಆಫ್ ಬರ್ತ್ಗೆ ಪ್ರೂಫ್ ಮಾರ್ಕ್ಸ್ ಕಾರ್ಡ್ ಅಥವಾ TC ಅದನ್ನೇನಾದ್ರು ಅಪ್ಲೋಡ್ ಮಾಡಬೇಕು. ಇನ್ನು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಇನ್ನು ನೀವು ಟೈಲರಿಂಗ್ ಕೆಲಸ ಮಾಡ್ತಿರೋ ಅನ್ನೋದಕ್ಕೆ ಸರ್ಟಿಫಿಕೇಟ್, ರೇಷನ್ ಕಾರ್ಡ್ ಅದೆಲ್ಲ ಕೊಟ್ಬಿಟ್ಟು ಕ್ಯಾಪ್ಚಾ ಕೊಟ್ಬಿಟ್ಟು ಸಬ್ಮಿಟ್ ಮಾಡೋದಿರುತ್ತೆ. ಏನಾದ್ರು ನಿಮಗೆ ಡೌಟ್ ಇದ್ದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಫೋನ್ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು. ಸೊ ಯಾರೆಲ್ಲ ಫ್ರೀಯಾಗಿ ಹೊಲಿಗೆ ಮಿಷಿನ್ನ ತಗೋಬೇಕು ಅಂತ ಇರ್ತೀರಾ ಅವರು ಅಪ್ಲಿಕೇಶನ್ ಹಾಕಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವರು ಬೇಕಿದ್ದರೆ ಅಪ್ಲೈ ಮಾಡಲಿ, ಸಿಕ್ಕಿದ್ರೆ ಒಳ್ಳೆಯದೇ. ಸೊ ಹಾಸನಲ್ಲಿ ನೋಡೋದಾದರೆ ಅವರು ಹೇಳಿರೋ ಪ್ರಕಾರ 300 ಟೈಲರಿಂಗ್ ಮಿಷಿನ್ನ ವಿತರಣೆ ಮಾಡಬೇಕು ಅನ್ನೋದು ಅವರ ಗುರಿ. ಎಷ್ಟು ಜನ ಆಗ್ತಿರೋ ಅಕ್ಕಿ, ಯಾರ್ದು ಎಲಿಜಿಬಿಲಿಟಿ ಎಲ್ಲ ಕ್ರೈಟೀರಿಯಾ ಮ್ಯಾಚ್ ಆಗ್ತಿರುತ್ತೆ ಅವ್ರಿಗೆ ಕೊಡ್ತಾರೆ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.